ಗೋವಿಂದರಾಜರು ಅಂತ ರಾಮಾಯಣಕ್ಕೆ ವ್ಯಾಖ್ಯಾನ ಬರೆದಂತಹ ಶ್ರೀವೈಷ್ಣವ ಪಂಥದ ಟಿಪ್ಪಣಿಕಾರರು. ಅವರು ವ್ಯಾಖ್ಯಾನದಲ್ಲಿ ಒಂದು ಅಪೂರ್ವವಾದಂತಹ ಸಂಗತಿಯನ್ನು ಬರೀತಾರೆ. ಪಲ್ಲವ ಯವನ ಶಕಾದಿ ಶಬ್ದಾ ಮ್ಲೇಚ್ಛ ಜಾತಿ ವಿಶೇಷ ವಚನಾ ಅಂತ. ಈ ಪಲ್ಲವರು, ಯವನರು, ಶಕರು ಅಂತಂದರೆ ಯಾರು ಅಂತ ಅಂದರೆ ಇದೆಲ್ಲವೂ ಕೂಡ ಮ್ಲೇಚ್ಛರ ಒಳಪಂಗಡಗಳು ಅಂತ. ಮ್ಲೇಚ್ಛ ಜಾತಿಗೆ ಸೇರಿದಂತಹ ಒಳಪಂಗಡಗಳು. ಅವರಿಗೆ ಮನುಷ್ಯತ್ವವೇ ಇರೋದಿಲ್ಲ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಎಷ್ಟು ಭೀಕರವಾಗಿ ಭಯಂಕರವಾಗಿ ಇರ್ತಾರವರು ಅಂತ ಅಂದರೆ, ಗೋಮಾಂಸ ಖಾದಕೋ ಯಶ್ಚ ವಿರುದ್ಧಂ ಬಹುಭಾಷತೆ ಸರ್ವಾಚಾರ ವಿಹೀನಶ್ಚ ಮ್ಲೇಚ್ಛ ಇತ್ಯವಿಧೀಯತೆ. ಯಾರನ್ನ ಮ್ಲೇಚ್ಛರು ಅಂತ ಕರೀತಾರೆ ಅಂತ ಅಂದರೆ, ಯಾರು ಗೋಮಾಂಸವನ್ನು ಸ್ವೀಕಾರ ಮಾಡುತ್ತಾ ಸ್ವಲ್ಪವೂ ಕರುಣೆ ಇಲ್ಲದೆ, ಯಾವುದೇ ಆಚಾರ ಇಲ್ಲದೆ, ಮನುಷ್ಯತ್ವವೇ ಇಲ್ಲದೆ ಯಾರು ಪ್ರಾಣಿಗಳಿಗಿಂತಲೂ ಕೂಡ ಕಡೆಯಾಗಿ ಬದುಕ್ತಾ ಇರ್ತಾರೋ ಅವರನ್ನು ಮ್ಲೇಚ್ಛರು ಅಂತ ಕರೀತಾರೆ. ಅಂತಹ ಭಯಂಕರರಾದ, ಮನುಷ್ಯತ್ವವೇ ಇಲ್ಲದಂತಹ, ರಾಕ್ಷಸರಂತೆ ಇರುವಂತಹ ಅನೇಕ ವಿಧವಾದಂತಹ ಬಲಿಷ್ಠರಾದ ಸೈನಿಕರನ್ನು ಆ ಕಾಮಧೇನು ಸೃಷ್ಟಿ ಮಾಡಿದ್ರೆ ಆ ಸೈನಿಕರೆಲ್ಲ ವಿಶ್ವಾಮಿತ್ರರ ಸೈನ್ಯವನ್ನೆಲ್ಲ ಧ್ವಂಸ ಮಾಡಿಬಿಡ್ತಾರಂತೆ. ದೃಷ್ಟ್ವಾ ನಿಶೋಧಿತಂ ಸೈನ್ಯಂ ವಸಿಷ್ಠೇನ ಮಹಾತ್ಮನ ವಿಶ್ವಾಮಿತ್ರ ಸುತಾನಾಂತು ಶತಂ ನಾನಾವಿಧಾಯುಧಂ. ಆಗ ಏನಾಗುತ್ತೆ ಅಂದರೆ, ಆ ಕಾಮಧೇನು ಸೃಷ್ಟಿ ಮಾಡಿದಂತಹ ಸೈನಿಕರು ಮತ್ತು ವಿಶ್ವಾಮಿತ್ರರ ಸೈನಿಕರು ಇಬ್ಬರ ನಡುವೆಯೂ ಕೂಡ ಭಯಂಕರವಾದ ಯುದ್ಧ ಆಗುತ್ತಂತೆ. ಯುದ್ಧ ಆಗಬೇಕಾದ್ರೆ ಒಮ್ಮೆ ವಿಶ್ವಾಮಿತ್ರ ಸೈನಿಕರ ಕೈ ಮೇಲಾದರೆ ಮತ್ತೊಮ್ಮೆ ಕಾಮಧೇನು ಸೃಷ್ಟಿ ಮಾಡಿದಂತಹ ಸೈನಿಕರ ಕೈ ಮೇಲಾಗ್ತಿತ್ತು. ಹೀಗೆ ಇಬ್ಬರ ನಡುವೆಯೂ ಕೂಡ ಭಯಂಕರವಾದ ಯುದ್ಧ ಆಗಬೇಕಾದರೆ ಕಾಮಧೇನು ಸೃಷ್ಟಿ ಮಾಡಿದಂತಹ ಅನೇಕ ಸೈನಿಕರನ್ನೆಲ್ಲ ವಿಶ್ವಾಮಿತ್ರರ ಸೈನಿಕರು ನಾಶ ಮಾಡಿಬಿಟ್ರಂತೆ. ಆಗ ವಸಿಷ್ಠರು ಅಭ್ಯಧಾವತ್ಸು ಸಂಕ್ರುದ್ಧಂ ವಸಿಷ್ಠಂ ಜಪತಾಂಬರಂ ಹುಂಕಾರೇಣೈವ ತಾನ್ ಸರ್ವಾನ್ ದದಾಹ ಭಗವಾನ್ ಋಷಿ. ಯಾವಾಗ ಕಾಮಧೇನು ಸೃಷ್ಟಿ ಮಾಡಿದಂತಹ ಸೈನಿಕರನ್ನೆಲ್ಲ ವಿಶ್ವಾಮಿತ್ರರ ಸೈನಿಕರು ನಾಶ ಮಾಡಿಬಿಟ್ರೋ ಆಗ ವಿಶ್ವಾಮಿತ್ರರಿಗೆ 100 ಮಂದಿ ಮಕ್ಕಳಿದ್ರಂತೆ. ಆ 100 ಮಂದಿ ಮಕ್ಕಳು ಕೂಡ ವಸಿಷ್ಠರನ್ನೇ ನಾಶ ಮಾಡಿಬಿಡಬೇಕು ಅಂತ ವಸಿಷ್ಠರ ಮೇಲೆ ದಾಳಿಯನ್ನು ಮಾಡಲಿಕ್ಕೆ ಬರ್ತಾರೆ. ಆಗ ವಸಿಷ್ಠರು ಹುಂಕಾರದಿಂದ ವಿಶ್ವಾಮಿತ್ರರು 100 ಮಂದಿ ಮಕ್ಕಳನ್ನು ಸುಟ್ಟು ಭಸ್ಮ ಮಾಡಿಬಿಟ್ರಂತೆ. ವಿಶ್ವಾಮಿತ್ರರಿಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ತನ್ನ ಸೈನ್ಯವನ್ನೆಲ್ಲ ಕಳೆದುಕೊಂಡಿದ್ದಾರೆ, ಸೈನ್ಯ ಎಲ್ಲ ನಾಶ ಆಯಿತು. ಕೊನೆಗೆ ಇದ್ದಂತಹ 100 ಮಂದಿ ಮಕ್ಕಳು, ಆ 100 ಮಂದಿ ಮಕ್ಕಳನ್ನೂ ಕೂಡ ಕಳೆದುಕೊಂಡು ಬಿಟ್ಟಿದ್ದಾರೆ. ಕೊನೆಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ರುದ್ರದೇವರನ್ನು ಕುರಿತು ತಪಸ್ಸನ್ನು ಮಾಡಲಿಕ್ಕೆ ಅಂತ ಹೊರಟರಂತೆ ವಿಶ್ವಾಮಿತ್ರರು. ರುದ್ರದೇವರನ್ನು ಕುರಿತು ತಪಸ್ಸನ್ನು ಮಾಡುತ್ತಾ ರುದ್ರದೇವರಿಂದ ಅನೇಕ ವಿಧವಾದಂತಹ ಶಸ್ತ್ರಾಸ್ತ್ರಗಳನ್ನೆಲ್ಲ ಉಪದೇಶ ಪಡೆದ್ರಂತೆ. ಉಪದೇಶ ಪಡೆದು ಮತ್ತೆ ಮರಳಿ ವಸಿಷ್ಠರ ವಿರುದ್ಧ ಯುದ್ಧಕ್ಕೆ ಅಂತ ಬರ್ತಾ ಇದ್ದಾರೆ. ಕೋಪ, ಮಕ್ಕಳನ್ನು ಕಳೆದುಕೊಂಡಂತಹ ಕೋಪ, ಆ ಕೋಪದಿಂದ ಆ ಅಸ್ತ್ರದ ಬಲ, ಆ ಅಹಂಕಾರದಿಂದ ವಸಿಷ್ಠರ ಆಶ್ರಮವನ್ನೇ ಸುಟ್ಟು ಭಸ್ಮ ಮಾಡಿಬಿಟ್ರಂತೆ. ವಸಿಷ್ಠರಿಗೆ ತುಂಬ ಬೇಸರ ಆಗುತ್ತೆ. ಯಾಕೆ ಅಂತಂದರೆ ವಾಲ್ಮೀಕಿಗಳು ಹೇಳ್ತಾರೆ, ಅನೇಕ ವರ್ಷಗಳಿಂದ ತುಂಬ ಶ್ರಮಪಟ್ಟು ಬೆಳೆಸಿದಂತಹ ಆಶ್ರಮ, ಅನೇಕ ಹೂವಿನ ಗಿಡಗಳು, ಅನೇಕ ಪ್ರಾಣಿಗಳು, ಅಷ್ಟೇ ಅಲ್ಲ ವಸಿಷ್ಠರ ಆಶ್ರಯದಲ್ಲಿ ವಿಶೇಷವಾದ ಜ್ಞಾನವನ್ನು ಪಡಿಬೋದು ಅಂತ ಬೇರೆ ಬೇರೆ ಪ್ರದೇಶಗಳಿಂದ 100 ಋಷಿಮುನಿಗಳು ಬಂದಿದ್ರಂತೆ. ಅವರೆಲ್ಲ ಆ ಬೆಂಕಿಯನ್ನು ಕಂಡು ಓಡಲಿಕ್ಕೆ ಆರಂಭ ಮಾಡಿದ್ರಂತೆ. ಆಗ ವಸಿಷ್ಠರು ಹೇಳ್ತಾರೆ, ನಿಂತ್ಕೊಳ್ಳಿ, ಏನು ಯೋಚನೆ ಮಾಡಬೇಡಿ, ನಾನು ಇವತ್ತು ವಿಶ್ವಾಮಿತ್ರರನ್ನು ಸುಮ್ಮನೆ ಬಿಡೋದಿಲ್ಲ. ಇಷ್ಟು ದಿನ ನಾನು ತುಂಬ ತಾಳ್ಮೆಯಿಂದ ನೋಡಿದೆ, ನಿರೀಕ್ಷೆ ಮಾಡಿದೆ, ಆದರೆ ಇವತ್ತು ಇವನು ಅಹಂಕಾರದಿಂದ ಆಶ್ರಮವನ್ನೇ ಸುಟ್ಟು ಭಸ್ಮ ಮಾಡ್ತಾ ಇದ್ದಾನೆ, ಇಲ್ಲಿರುವ ನಿಮ್ಮಂತಹ 100 ಸಜ್ಜನರಿಗೆ ತೊಂದರೆ ಆಗೋ ಥರ ಮಾಡ್ತಾ ಇದ್ದಾನೆ, ಇವತ್ತು ನಾನು ವಿಶ್ವಾಮಿತ್ರನನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ವಸಿಷ್ಠರಿಗೆ ಕೋಪ ಬರುತ್ತಂತೆ. ಇತ್ಯುಕ್ತ್ವಾ ಪರಮಕ್ರುದ್ಧೋ ದಂಡಮುದ್ಯಮ್ಯ ಸತ್ವರಃ ವಿಧೂಮಮಿವ ಕಾಲಾಗ್ನಿಂ ಯಮದಂಡಮಿವಾಪರಂ. ವಸಿಷ್ಠರು ಅಂತಂದರೆ ತುಂಬ ಸೌಮ್ಯ ಸ್ವಭಾವದವರು, ಅವರಿಗೆ ಕೋಪ ಬರೋದೇ ಇಲ್ಲ ಅಂತೆ.
ಅಂತಹ ವಸಿಷ್ಠರಿಗೂ ಯಾಕೆ ಕೋಪ ಬಂತು ಅಂದರೆ ಅವರ ಆಶ್ರಮದಲ್ಲಿ ಅವರ ಆಶ್ರಯದಲ್ಲಿದ್ದಂತಹ ಸಾವಿರಾರು ಋಷಿಮುನಿಗಳು ಭಯದಿಂದ ಓಡುವಂತಹ ವಾತಾವರಣವನ್ನು ವಿಶ್ವಾಮಿತ್ರರು ಸೃಷ್ಟಿ ಮಾಡಿದ್ರು ಅಂತ ಯಮನ ದಂಡದಂತೆ ಇದ್ದಂತಹ ತಮ್ಮ ಬ್ರಹ್ಮದಂಡವನ್ನು ವಸಿಷ್ಠರು ಹಿಡಿದು ವಿಶ್ವಾಮಿತ್ರರ ಎದುರಿಗೆ ಬರ್ತಾ ಇದ್ದಾರೆ. ವಿಶ್ವಾಮಿತ್ರ ಯೋಚನೆ ಮಾಡಿದಂತೆ, ಇದೇನು ಮರದ ಕಟ್ಟಿಗೆ ತುಂಡನ್ನು ಹಿಡ್ಕೊಂಡು ಬರ್ತಾ ಇದ್ದಾನೆ ಈ ವಸಿಷ್ಠ, ನಾನು ರುದ್ರದೇವರಿಂದ ವರವನ್ನು ಪಡೆದು ರುದ್ರದೇವರ ಬಳಿ ನೂರಾರು ಅಸ್ತ್ರ ಮಂತ್ರಗಳನ್ನು ಉಪದೇಶ ಪಡೆದಿರ್ತಾರೆ. ಯಕ್ಷರ ಬಳಿ, ಕಿನ್ನರರ ಬಳಿ, ದೇವತೆಗಳ ಬಳಿ ಯಾವ್ಯಾವ ಅಪೂರ್ವವಾದ ಅಸ್ತ್ರ ಮಂತ್ರಗಳಿರುತ್ತೋ ಆ ಎಲ್ಲ ಮಂತ್ರಗಳ ಉಪದೇಶ ಪಡೆದಂತಹ ನನ್ನ ಮುಂದೆ ಈ ವಸಿಷ್ಠರು ಏನು ಮಾಡಲಿಕ್ಕಾಗತ್ತೆ ಅಂತ ವಿಶ್ವಾಮಿತ್ರರು ಯೋಚನೆಯಿಂದ ಮಾಡ್ತಾರೆ. ಆಗ ವಸಿಷ್ಠರು ಹೇಳ್ತಾರಂತೆ, ಒಂದು ಅದ್ಭುತವಾದ ಮಾತನ್ನು ಹೇಳ್ತಾರೆ ವಸಿಷ್ಠರು. ಕ್ವಚತೆ ಕ್ಷತ್ರಿಯ ಬಲಂ ಕ್ವಚ ಬ್ರಹ್ಮಬಲಂ ಮಹತ್ ಪಶ್ಯ ಬ್ರಹ್ಮಬಲಂ ದಿವ್ಯಂ ಮಮ ಕ್ಷತ್ರಿಯ ಪಾಂಸವ. ವಿಶ್ವಾಮಿತ್ರ ಬಾಹುಬಲದ ಅಹಂಕಾರದಿಂದ ತುಂಬ ದೌಷ್ಟ್ಯವನ್ನು ತೋರಿಸ್ತಾ ಇದೆಯಾ, ನೋಡು ನನ್ನ ಬ್ರಹ್ಮಬಲದ ತಾಕತ್ತನ್ನ ಅಂತ ವಸಿಷ್ಠರು ವಿಶ್ವಾಮಿತ್ರರ ಎದುರಿಗೆ ಯುದ್ಧಕ್ಕೆ ಅಂತ ನಿಲ್ಲುತ್ತಾರೆ. ಆ ರುದ್ರದೇವರ ಉಪದೇಶದ ಬಲದಿಂದ ಎಲ್ಲ ಅಸ್ತ್ರಗಳ ಪ್ರಯೋಗವನ್ನು ಮಾಡಲಿಕ್ಕೆ ಆರಂಭ ಮಾಡ್ತಾರಂತೆ ವಿಶ್ವಾಮಿತ್ರರು. ತಾನಿ ಸರ್ವಾಣಿ ದಂಡೇನ ಗ್ರಸತೆ ಬ್ರಹ್ಮಣಸ್ತುತಃ ತೇಷು ಶಾಂತೇಷು ಬ್ರಹ್ಮಾಸ್ತ್ರಂ ಕ್ಷಿಪ್ತವಾನ್ ಗಾಧಿನಂದನಃ. ವಿಶ್ವಾಮಿತ್ರರು ಎಷ್ಟು ಶಸ್ತ್ರಾಸ್ತ್ರಗಳನ್ನು ಪ್ರಯೋಗ ಮಾಡಿದ್ರೂ ಕೂಡ ವಸಿಷ್ಠರ ಬ್ರಹ್ಮದಂಡ ಅದೆಲ್ಲವನ್ನೂ ಕೂಡ ನುಂಗಿ ಹಾಕಿ ಬಿಡ್ತಾ ಇದೆ. ವಿಶ್ವಾಮಿತ್ರರಿಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಅಂತೆ. ಕೊನೆಗೆ ಬ್ರಹ್ಮಾಸ್ತ್ರವನ್ನೇ ಪ್ರಯೋಗ ಮಾಡಿಬಿಟ್ರಂತೆ. ಬ್ರಹ್ಮಾಸ್ತ್ರಂ ಕ್ಷಿಪ್ತವಾನ್ ಗಾಧಿನಂದನಃ ಅಂತ. ಸ್ವಾರಸ್ಯ ಅಂತ ಅಂದರೆ ಬ್ರಹ್ಮದೇವರ ಮಗು ವಸಿಷ್ಠರು. ಬ್ರಹ್ಮಾಸ್ತ್ರ ಅಂದರೆ ಅದಕ್ಕೆ ಬ್ರಹ್ಮದೇವರೇ ಅಭಿಮಾನಿ ದೇವತೆ. ಹಾಗಾಗಿ ವಸಿಷ್ಠರಿಗೋಸ್ಕರ, ತನ್ನ ಮಗನಿಗೋಸ್ಕರ ಬ್ರಹ್ಮದೇವರು ಕೂಡ ತಮ್ಮ ಪ್ರಭಾವವನ್ನು ತೋರಿಸೋದಿಲ್ಲ ಅಂತೆ, ಸುಮ್ಮನಾಗಿ ಬಿಡ್ತಾರಂತೆ. ಯಾವಾಗ ಬ್ರಹ್ಮಾಸ್ತ್ರದಿಂದಲೂ ಕೂಡ ವಸಿಷ್ಠರನ್ನು ಏನೂ ಮಾಡಲಿಕ್ಕಾಗೋದಿಲ್ವೋ ಆಗ ವಿಶ್ವಾಮಿತ್ರನಿಗೆ ತುಂಬ ಯೋಚನೆ ಆಗಿಬಿಡುತ್ತೆ. ಯೋಚನೆ ಆಗಿ ತಾನು ತನ್ನ ಸೋಲನ್ನು ಒಪ್ಪಿಕೊಳ್ಳುತ್ತಾನೆ. ಏನಾದರೂ ವಸಿಷ್ಠರನ್ನು ಗೆಲ್ಲಬೇಕು ಅಂತ ಹಠಕಟ್ಟಿ ಬಂದಿರ್ತಾನೆ. ಆದರೆ ವಸಿಷ್ಠರ ಎದುರು ತನ್ನ ಬಾಹುಬಲ, ತನ್ನ ಲಕ್ಷ ಲಕ್ಷ ಸೈನಿಕರು, ರುದ್ರದೇವರಿಂದ ವರ ಪಡೆದುಕೊಂಡು ಬಂದಂತಹ ಸಾವಿರಾರು ಅಸ್ತ್ರಗಳು ಯಾವುದೂ ಕೆಲಸಕ್ಕೆ ಬರಲ್ಲ ಅಂತ ಆಗಿ ಹೋಗುತ್ತೆ. ಅವನಿಗೆ ತುಂಬ ಪಶ್ಚಾತ್ತಾಪ ಆಗುತ್ತಂತೆ. ಪಶ್ಚಾತ್ತಾಪ ಆಗಿ ಹೇಳ್ತಾನೆ, ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮ ತೇಜೋ ಬಲಂ ಬಲಂ ಏಕೇನ ಬ್ರಹ್ಮದಂಡೇನ ಸರ್ವಾಸ್ತ್ರಾಣಿ ಹತಾನಿ ಮೇ. ಈ ಕ್ಷತ್ರಿಯ ಬಲಕ್ಕೆ, ಈ ಬಾಹುಬಲಕ್ಕೆ ಧಿಕ್ಕಾರ ಇರಲಿ. ಬ್ರಹ್ಮ ತೇಜಸ್ಸಿನ ಮುಂದೆ, ತಪಶಕ್ತಿಯ ಮುಂದೆ ಈ ಬಾಹುಬಲ ಯಾವುದಕ್ಕೂ ಪ್ರಯೋಜನ ಇಲ್ಲ ಅಂತ ನನಗೆ ಗೊತ್ತಾಯಿತು. ಹಾಗಾಗಿ ಇದುವರೆಗೂ ನನ್ನ ಜೀವನದಲ್ಲಿ ತೋಳಿನ ಬಲವೇ ಬಲ, ಶಸ್ತ್ರದ ಬಲವೇ ಬಲ ಅಂತ ಅಹಂಕಾರದಿಂದ ತಿರುಗಾಡ್ತಾ ಇದ್ದೆ. ಆದರೆ ಇವತ್ತು ನನಗೆ ಗೊತ್ತಾಗಿದೆ, ನಿಜವಾದ ಬಲ ಅಂತ ಅಂದರೆ ಅದು ಬ್ರಹ್ಮಬಲ. ಹಾಗಾಗಿ ನಾನೂ ಕೂಡ ವಸಿಷ್ಠರಂತೆ ಬ್ರಹ್ಮರ್ಷಿ ಆಗಬೇಕು ಅನ್ನುವ ಹೆಬ್ಬಯಕೆ ಹುಟ್ಟಿಬಿಡುತ್ತಂತೆ ವಿಶ್ವಾಮಿತ್ರನಿಗೆ. ನಾನೂ ವಸಿಷ್ಠರಂತೆ ಬ್ರಹ್ಮರ್ಷಿ ಆಗಬೇಕು ಅನ್ನುವ ಆಸೆಯಿಂದ ಭಯಂಕರವಾದ ತಪಸ್ಸನ್ನು ಮಾಡಲಿಕ್ಕೆ ಆರಂಭ ಮಾಡ್ತಾನೆ. ಫಲಮೂಲಾಶನೋದಾಂತಹ ಚಕಾರ ಸುಮಹತ್ತಪಃ ಅಥಾಸ್ಯ ಜಗ್ನಿರೇ ಪುತ್ರಾಃ ಸತ್ಯಧರ್ಮಪರಾಯಣಾಃ ಹವಿಷ್ಯಂದೋ ಮಧುಷ್ಯಂದೋ ದೃಢನೇತ್ರೋ ಮಹಾರಥಃ. ಆ ತಪಸ್ಸನ್ನು ಮಾಡಬೇಕಾದ್ರೆ ವಿಶ್ವಾಮಿತ್ರರು ಭಯಂಕರವಾದ ತಪಸ್ಸನ್ನು ಮಾಡ್ತಾರಂತೆ. 1000 ವರ್ಷಗಳ ಕಾಲ ಅನ್ನ ಆಹಾರಗಳನ್ನು ಬಿಟ್ಟು ಕಠಿಣವಾದ ತಪಸ್ಸನ್ನು ಮಾಡ್ತಾರೆ. ಆ ತಪಸ್ಸನ್ನು ಮಾಡುವಂತಹ ಸಂದರ್ಭದಲ್ಲಿ ಹವಿಷ್ಯಂದ, ಮಧುಷ್ಯಂದ, ದೃಢನೇತ್ರ, ದೃಢವ್ರತ ಅನ್ನುವ 4 ಮಂದಿ ಮಕ್ಕಳು ವಿಶ್ವಾಮಿತ್ರರಿಗೆ ಹುಟ್ಟುತ್ತಾರಂತೆ. ಮುಂದೆ ತಪಸ್ಸನ್ನು ಮಾಡ್ತಾ ಇರಬೇಕಾದ್ರೆ ಆ ಸಂದರ್ಭದಲ್ಲಿ ಅಯೋಧ್ಯೆಯಲ್ಲಿ ತ್ರಿಶಂಕು ಅನ್ನುವ ರಾಜ ರಾಜ್ಯವನ್ನು ಆಳುತ್ತಾ ಇರ್ತಾನೆ. ಆ ತ್ರಿಶಂಕುವಿಗೆ ಒಂದು ವಿಚಿತ್ರವಾದ ಬಯಕೆ ಹುಟ್ಟಿತಂತೆ. ಏನದು ಬಯಕೆ ಅಂತಂದರೆ, ನಾನು ಇದೇ ಶರೀರದಿಂದ ಸ್ವರ್ಗಕ್ಕೆ ಹೋಗಬೇಕು ಅನ್ನುವ ವಿಚಿತ್ರವಾದ ಬಯಕೆ ಹುಟ್ಟುತ್ತೆ ತ್ರಿಶಂಕುವಿಗೆ. ಅಯೋಧ್ಯೆಯ ಇಕ್ಷ್ವಾಕುವಿನ ವಂಶದಲ್ಲಿ ಬಂದಂತಹ ರಾಜ. ಹಾಗಾಗಿ
ಆ ವಿಶ್ವಾಮಿತ್ರರ ಎಲ್ಲ ರಾಜರಿಗೂ ಕೂಡ ವಂಶ ಪರಂಪರೆಯಿಂದ ಗುರುಗಳು ಯಾರು ಅಂತಂದರೆ ವಸಿಷ್ಠರು. ಹಾಗಾಗಿ ವಸಿಷ್ಠರ ಬಳಿ ಹೋಗಿ ತ್ರಿಶಂಕು ಪ್ರಾರ್ಥನೆಯನ್ನು ಮಾಡ್ತಾನಂತೆ, ನಾನು ಇದೇ ದೇಹದಿಂದ ಸ್ವರ್ಗಕ್ಕೆ ಹೋಗಬೇಕು, ಹಾಗೆ ನನಗೆ ಹೋಮಗಳನ್ನು ಸತ್ಕರ್ಮಗಳನ್ನು ಮಾಡಿಸಿ ಆ ಪುಣ್ಯವನ್ನೆಲ್ಲ ಧಾರೆ ಎರೆದು ನನ್ನನ್ನು ಇದೇ ದೇಹದಿಂದ ಸ್ವರ್ಗಕ್ಕೆ ಕಳಿಸಿ ಅಂತ ಪ್ರಾರ್ಥನೆ ಮಾಡದ್ನಂತೆ. ವಸಿಷ್ಠರು ಹೇಳ್ತಾರೆ, ಇಲ್ಲ ರಾಜ, ಹಾಗೆಲ್ಲ ಆಗೋದಿಲ್ಲ, ಇದು ಭಗವಂತನ ಸೃಷ್ಟಿಗೆ ವಿರುದ್ಧ. ಜೀವ ಈ ದೇಹದಿಂದ ಸಾಧನೆಯನ್ನು ಮಾಡಿಕೊಂಡು ಈ ದೇಹವನ್ನು ತೊರೆದು ಮುಂದೆ ಸೂಕ್ಷ್ಮ ಶರೀರದಿಂದ ಸ್ವರ್ಗ ನರಕಗಳನ್ನು ಪಡೆಯೋದು. ಹಾಗಾಗಿ ಸುಮ್ಮನೆ ಯಾಕೆ ಈ ರೀತಿಯಾದ ವಿಚಿತ್ರ ಆಸೆಗಳನ್ನು ಇಟ್ಕೊಳ್ತೀಯ, ಇದನ್ನು ಬಿಟ್ಟು ಬಿಡು, ಇದಾಗೋದಿಲ್ಲ ಅಂತ ಹೇಳ್ತಾನೆ. ತುಂಬ ಒತ್ತಾಯ ಮಾಡುತ್ತಾನೆ ತ್ರಿಶಂಕು. ವಸಿಷ್ಠರು ಹೇಳ್ತಾರೆ, ಇಲ್ಲ ನನ್ನಿಂದ ಅಂತೂ ಆಗೋದಿಲ್ಲ ಅಂತ. ಆದರೆ ಅವನಿಗೆ ಎಷ್ಟು ಹಠ ಅಂದರೆ ಅವನ ಆಸೆಯನ್ನು ಬಿಡೋದಿಲ್ಲ. ಅದೇನು ವಿಚಿತ್ರ ದೇವರ ಸಂಕಲ್ಪ, ಆ ವಸಿಷ್ಠರಿಗೆ 100 ಮಂದಿ ಮಕ್ಕಳಿರ್ತಾರಂತೆ. ಆ 100 ಮಂದಿ ಮಕ್ಕಳ ಬಳಿಗೆ ತ್ರಿಶಂಕು ಹೋಗ್ತಾನೆ. ಹೋಗಿ ತನ್ನ ಆಸೆಯನ್ನು ತೋಡಿಕೊಂಡು ನಿಮ್ಮ ತಂದೆಯ ಬಳಿಗೆ ಹೋದೆ, ಅವ್ರು ಆಗೋದಿಲ್ಲ ಅಂತ ನಿರಾಕರಣೆ ಮಾಡಿಬಿಟ್ರು, ಈಗ ನಿಮ್ಮ ಬಳಿ ಬಂದಿದ್ದೀನಿ, ದಯವಿಟ್ಟು ನೀವಾದರೂ ನನ್ನ ಆಸೆಯನ್ನು ಈಡೇರಿಸಿ ಅಂತ ಮಕ್ಕಳ ಹತ್ತಿರ ಪ್ರಾರ್ಥನೆ ಮಾಡ್ತಾನಂತೆ. ವಸಿಷ್ಠರ ಮಕ್ಕಳು ಹೇಳ್ತಾರೆ, ನಿನಗೇನಾದರೂ ಬುದ್ಧಿ ಇದೆಯಾ? ವಸಿಷ್ಠರು ದೊಡ್ಡ ಜ್ಞಾನಿಗಳು, ಅವರೇ ಆಗೋದಿಲ್ಲ ಅಂತ ಹೇಳಿ ನಿರಾಕರಣೆ ಮಾಡಿದ ಮೇಲೆ ನಮ್ಮ ಬಳಿ ಬಂದು ಮತ್ತೆ ಕೇಳ್ತಾ ಇದೆಯಲ್ಲ, ನಮ್ಮ ತಂದೆ ಆಗಲ್ಲ ಅಂತ ಹೇಳಿದ ಮೇಲೆ ಮುಗೀತು, ಅದಾಗೋದಿಲ್ಲ ಅಂತ ಅರ್ಥ. ನಮ್ಮ ತಂದೆಗೆ ವಿರುದ್ಧವಾಗಿ ನಾವೇನಾದರೂ ಮಾಡಲಿಕ್ಕಾಗುತ್ತಾ ಅಂತ ಅವರು ಕೂಡ ನಿರಾಕರಣೆ ಮಾಡಿಬಿಡ್ತಾರೆ. ಆದರೆ ಅವನ ಆಸೆಯನ್ನು ಬಿಡೋದಿಲ್ಲ. ಹೇಳ್ತಾನಂತೆ, ನಿಮ್ಮಿಂದ ಆಗಲಿಲ್ಲ ಅಂದರೆ ಏನಂತೆ, ನಾನು ಬೇರೆ ಗುರುಗಳನ್ನು ಹುಡ್ಕೊಳ್ತೀನಿ ಅಂತ.